ಮತ್ತೆ ಬಂದು ನಾವೇ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಏನಂದ್ರೆ ಇವಾಗ ನಾವು ನಾಳೆ ಮೈಸೂರಿಗೆ ಹೋಗ್ತಾ ಇದೀವಿ. ಇವಾಗ ಟೈಮ್ ಎಷ್ಟು? 10:26 ಆಗಿದೆ. ನಾವು ಇವಾಗ ಬೋಜು ಮನೆ ಹತ್ರ ಇದೀವಿ. ಬೋಜು ಮನೆ ಹತ್ರ ಪ್ರಾರ್ಥನಾ ಮನೆ ಹತ್ರನೇ ಇದೀವಿ, ಅಂದ್ರೆ ಹತ್ರ. ಸೊ ಇವಾಗ ನಾವು ನಾಳೆ ಬೆಳಗ್ಗೆ ಎದ್ದು ಮೈಸೂರಿಗೆ ಹೋಗ್ತೀವಿ. ಇವಾಗ ಮಲ್ಕೊಳ್ಳೋದೇ ಇಲ್ಲ ಬೇಸಿಕಲಿ. ಅಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಮ್ಯಾಟ್ರಿಸ್ ನಡೆದ್ರೆ ಅಲ್ಲಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕಂಡಿಡೀರಿ. ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಇನ್ನೂ ಅರ್ಧ ಹೋಗ್ಬೇಕು. ಹಾಫ್ ಜರ್ನಿ ಮೈಸೂರು. ಅಲ್ಲಿಂದ ಬೇರೆದಕ್ಕೆ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನೀ ಯಾಕೆ ಗೆಸ್ ಮಾಡಲಿ ಅಂತ ಅನ್ಕೋತೀರಾ. ಆ್ಯಕ್ಚುಲಿ ನಾನು ಇದರಲ್ಲಿ ಹಾಕ್ಬಿಟ್ಟಿರ್ತೀನಿ ಏನೋ ಬೇಡ ಅಲ್ಲ ಟೈಟಲ್ ಅಲ್ಲಿ ಗೆಸ್ ದ ಪ್ಲೇಸ್ ಅಂತ ಹಾಕೋಣ. ಆಯ್ತು, ಗೆಸ್ ದ ಪ್ಲೇಸ್ ಅಂತ ಹಾಕೋಣ. ಸರಿ, ಇಲ್ಲ ಆಕ್ಚುಲಿ ಹಿಮ್ಮತ್ ಗೋಪಾಲ ಸ್ವಾಮಿ ಅಂತ ಹಾಕಿದ್ರೆ ವ್ಯೂಸ್ ಜಾಸ್ತಿ ಹೊಡುತ್ತೆ, ಸುಮ್ಮನೆ ಇರು. ಸೊ ಹಿಮ್ಮತ್ ಗೋಪಾಲ ಸ್ವಾಮಿ ಇಲ್ಲ, ಸುಮ್ಮನೆ ಒಂದು ಸ್ವಲ್ಪ ಹೊಡುತ್ತೆ. ಸರಿ, ಇವಾಗ ನಾವು ಹಿಮ್ಮತ್ ಗೋಪಾಲ ಸ್ವಾಮಿ ಬಿಟ್ಟು ಹೋಗ್ತಾ ಇದ್ದೀವಿ. ನಾಳೆ ಏನಾದರೂ ಇಂಟ್ರೆಸ್ಟಿಂಗ್ ಮಾಡಿಸ್ ನಡೆದ್ರೆ ಇಲ್ಲ ಶೋ ಯು ಗೈಸ್. ಸದ್ಯಕ್ಕೆ ನಾವು ಇಷ್ಟು ಜನ ಹೋಗ್ತಾ ಇದೀವಿ, ಪ್ಲಸ್ ಇನ್ನ 4 ಜನ ಇದ್ದಾರೆ. ಅವರು ಪ್ರಾರ್ಥನಾ ಮನೇಲಿ ಇದ್ದಾರೆ. ನಾವಿಷ್ಟು ಜನ ಬೋಜು ಮನೆ. ಸೊ ನಮ್ಮ ಪ್ರೀತಿ ಅವಳು ಯಾವಾಗಲೂ ನಮ್ಮನ್ನ ಮಿಸ್ ಮಾಡ್ಕೊಂತಿರ್ತಾಳೆ. ಅದಕ್ಕೆ ಹೌದೌದು, ಸಿಕ್ಕಾಪಟ್ಟೆ. ಅದಕ್ಕೆ ಚಿಂತಾಮಣಿಗೆ ಬಂದಿರಲಿಲ್ಲ. ಸಿಕ್ಕಾಪಟ್ಟೆ ತರಕಾರಿ ಮನೆ ಹತ್ರ ಹೋಗಿ ಬೋಜು ಅಂದ್ರೆ ಸಾಕು ಹೇಳು ಚಿನ್ನ. ಸಿಕ್ಕಾಪಟ್ಟೆ ತರಕಾರಿ ಹಾಕಿ ತಿನ್ನಿಸ್ತಾಳೆ ಊಟನ. ನಮ್ಮನ್ನ ಹೆಲ್ತಿ ಮಾಡ್ತಾಳೆ ಅವಳು. ಹೇಳ್ತೀರಾ? ಹಪ್ಪಳ ಇತ್ತು ಹೆಲ್ದಿ ಅಂತೆ. ಎಣ್ಣೆ ಕೈಯಲ್ಲಿ ಸುರಿತಿತ್ತು. ಸರಿ ಆಯ್ತು. ಯಾರೋ 2 ಹಪ್ಪಳ ಅದೇ ಅಂತ ಕಿವಿಗೆ ಬಂದ್ಬಿಟ್ಟು ಹೇಳಿದ್ರು. ಯಾರು ಅಂತ ಎಣ್ಣೆ ಇದ್ರು ತಿಂತಾರೆ ಜನ. ಹಪ್ಪಳನೇ ಜಾಸ್ತಿ ತಿಂದಿಲ್ಲ ಕಡೆ, ಹೊರಗಡೆ ತಿಂತಾರೆ. ಎರಡೇ ತಿಂದಿದ್ದು. ಒಂದು ಹಪ್ಪಳ, ಇನ್ನೊಂದು ಈ ಹಪ್ಪಳ ತಿಂದೆ. ಸರಿ ಆಯ್ತು. ಅಲ್ಲೋದ್ಮೇಲೆ ನಾನು ಬ್ರೌನಿ ಇದೆ, ಅದ್ರ ಬಗ್ಗೆ ರಿವ್ಯೂ ಮಾಡ್ತೀವಿ ಹೋಗ್ಬಿಟ್ಟು. ಸರಿ ಆಯ್ತು, ನಾಳೆ ಸಿಗ್ತೀವಿ. ಇಡ್ಲಿಗಿಂತ ಚೆನ್ನಾಗಿರುತ್ತೆ. ಓಕೆ ಬಾಯ್. ಇಡ್ಲಿ ಎಲ್ಲ ಕಡ್ಲಿ ಬ್ಲಾಗ್ ಮಾಡಿಸ್ತೀನಿ ನಾನು. ಬೇಡ, ನಾನು ಚೆನ್ನಾಗಿ ಮಾಡಲ್ಲ. ಎಲ್ಲ ಮಾಡ್ಬೇಕು ಬ್ಲಾಗ್. ನೋಡಿ ಇವಾಗ ಹರ್ಷಿತಾ ಏನ್ ಮಾಡ್ತಾ ಇದ್ದಾಳೆ, ಪೇಪರ್ ಆಯ್ತಾ ಇದ್ದಾಳೆ, ನೆಕ್ತವಳೆ ಬರ್ಗೆಟ್ಟವಳ್ತಾರ. ಅಲ್ಲಿ ಹಿಂದ್ಗಡೆ ನಮ್ಮಪ್ಪ ಪೇಪರ್ ಓದ್ತಾ ಇದ್ದಾರೆ. ಸೊ ಬ್ಯಾಕ್ ಗ್ರೌಂಡ್ ನ ಮೈನಸ್ ಮಾಡ್ಕೊಂಡ್ಬಿಡಿ. ಕ್ಲೀನ್ ಆಗಿ ಎಲ್ಲ ಕ್ಲೀನ್ ಮಾಡ್ಬೇಕು. ಅಲ್ಲಿ ನೋಡಿ ಇವಳು ಏನ್ ಮಾಡ್ತಿದ್ದಾಳೆ ನೋಡಿ, ಇಲ್ಲಿ ಕಲ್ನ ಹೊಡಿತಾ ಇದ್ದಾಳೆ. ಕಲ್ಲು ಬ್ರೌನಿ ಕಲ್ಲು. ಇದು ನಮ್ಮ ಮನೆ ಕಜಾಯ ಮಾಡ್ದಾಗೆಲ್ಲ ನಮ್ಮ ಮನೇಲಿ ಹಿಂಗೆ ಚಚ್ತಾರೆ ಕಲ್ಲಲ್ಲಿ ಬೆಲ್ಲ. ಒಂದ್ ನಿಮಿಷ ಕುಟ್ಟೋಕಲ್ ತಗೋ ಪರಿ ಹ್ಯಾಂಡಲ್ ಮಾಡ್ತೀರ. ಹಾಯ್. ಅವಳಿಗೆ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ, ಅದಕ್ಕೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾವು ಬ್ರೌನಿ ವಿತ್ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಏನೋ ಬ್ರೌನಿ ಅಂತ ಮಾಡೋಳೆ. ಸಾಫ್ಟ್ ಆಗಿಲ್ಲ, ಬೆಣ್ಣೆ ಹಾಕೋಬೇಕು, ಎಣ್ಣೆ ಹಾಕೋಳೆ. ಅದಕ್ಕೆ ಕಟ್ಟುಮ್ ಇದೆ, ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ, ಕಲ್ಲಲ್ಲಿ ಹಿಂಗೆ ಪುಡಿ ನೋಡಿ ನೋಡಿ ಹೆಂಗ್ ಸೌಂಡ್ ಬರುತ್ತೆ. ಅದು ಯಾವ ಬಾಟ್ಲ ಯಾವ ತರ್ತಾಳೆ. ಪ್ರಮೋಷನ್ ನೋಡ್ಕೊಳ್ಳಿ. ಒಂದ್ ಸ್ವಲ್ಪ ಫ್ರೀಯಾಗಿ ಬಿರಿಯಾನಿ ಕೊಟ್ಬಿಡಿ. ಇವಾಗ ಹೆಂಗ್ ತಿಂತಾವಳು ನೋಡ್ರಿ. ನನ್ನ ತೋರ್ಸ್ಬೇಕಣೆ. ಇದು ಬೋಜೋ ಮನೆಯ DBC. ಎಲ್ಲರದು ಈ ತರ ಜುಗಾಡ್ ಕೆಲಸ ಮಾಡೋದನ್ನ ಕಲಿಬೇಕು. ಎಲ್ಲರದು ಒಂದು ಬಾಧೆ ಆದ್ರೆ ಅಲ್ಲಿ ಇನ್ನಿಬ್ರು ಕುತ್ಕೊಂಡಿದ್ದಾರೆ. ಅವ್ರದ್ದು ಇನ್ನೊಂದು ಎಕ್ಸ್ಟ್ರಾ ಬಾಧೆ. ಸ್ವಲ್ಪ ಅವರನ್ನ ನೋಡ್ಕೊಂಡು ಬನ್ನಿ. ಬನ್ನಿ ಗೈಸ್, ಇಲ್ಲಿ ತೋರಿಸ್ತೀನಿ ನಾನು. ಇಲ್ಲಿ ಬ್ರೌನಿಗೆ ಮೊಟ್ಟೆ ಹಾಕಿದೀನಿ ಅಂತ ಇವ್ರು ಕಾಯಿ ಕಟ್ಟಿರೋದ್ರಿಂದ ಇವರಿಬ್ರು ಬರೀ ಐಸ್ ಕ್ರೀಮ್ ಐಸ್ ಕ್ರೀಮ್ ಕವರ್ ಕೊಟ್ಟಿದೀವಿ. ಅವಳು ಕಲ್ ಬ್ರೌನಿ ತಿನ್ನಕ್ಕಿಂತ ಇದೇ ನಾವು ತಿಂದು ಮಜಾ ಮಾಡ್ತಿದೀವಿ ಅಲ್ವಾ ಜಿ? ಏನಿಲ್ಲ ಗೈಸ್, ಚೆನ್ನಾಗೇ ಇದೆ. ಬ್ರೌನಿ ಇದ್ದಂಗೆ ಇದೆ, ಗಟ್ಟಿ ಇದೆ ಅಷ್ಟೇ. ಅದ್ರಲ್ಲಿ ಒಂದು ಮಿಸ್ಟೇಕ್ ಮಾಡಿದೀನಿ ಗೈಸ್ ಅಷ್ಟೇ. ಬೆಣ್ಣೆ ಹಾಕೋದ್ ಬದಲು ಎಣ್ಣೆ ಹಾಕಿದೀನಿ ಕಣದು. ಏನಂದ್ರೆ ಅಂಟಬಾರ್ದು ಬ್ರೌನಿ ಅಂತ ಅನ್ಬಿಟ್ಟು, ಅಯ್ಯೋ ಎಣ್ಣೆ ಬೆಣ್ಣೆ ಎಲ್ಲ ಒಂದೇ ಅಲ್ವಾ ಅಂತ ಅನ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟೆ. ಎಣ್ಣೆ ಜಾಸ್ತಿ ಇತ್ತು ಅಂತ ಬೆಣ್ಣೆ ಜಾಸ್ತಿ ಇರಲಿಲ್ಲ ಅಂತ. ಸೊ ಅದಕ್ಕೆ ಅದು ಕ್ರಿಸ್ಪಿ ಆಗ್ಬಿಟ್ಟಿದೆ. ಎಣ್ಣೆಯಲ್ಲಿ ಕರಿ ತರ ಆಗ್ಬಿಟ್ಟಿದೆ. ಓಲೆ ನೋಡ್ದಾ, DBC ನಡೀತಾ ಇದೆ. DBC ಮೇಲ್ಗಡೆ ಚಾಕ್ಲೇಟ್ ಒಂದು ಬಾಕಿ ಅಷ್ಟೇ. ಇನ್ನೂ ಒಂದು ಪ್ಯಾಕೆಟ್ ತಗೊಬರ್ಬೇಕು.
ಅಲ್ವಾ? ಇನ್ನೂ ಒಂದು ಪ್ಯಾಕೆಟ್ ತಗೊಬರ್ಬೇಕು ಐಸ್ ಕ್ರೀಮ್ನ. ಇದು ಜಾಸ್ತಿ ಆಗುತ್ತೆ ಅನ್ಕೊಂಡ್ವಿ ನಾವು. ಐಸ್ ಕ್ರೀಮ್ ಸೂಪರ್ ಆಗಿದೆ. ಚಾಕ್ಲೇಟ್ ಚಿಪ್ಸ್ ಚೆನ್ನಾಗಿಲ್ಲ. ಮುಚ್ಕೊಂಡು ಚೆನ್ನಾಗಿಲ್ಲ. ಎಲ್ಲರೂ 130 ಆಗಿದೆ, ಈಕ್ವಲ್ ಮಾಡ್ಕೊಂಡು ಪೇ ಮಾಡಿ ನಂಗೆ. ಓಕೆ. ಎಲ್ಲರಿಗೂ ಒಂದ್ ಬಾತೆ ಅಂದ್ರೆ ಇವಳಿಗೊಂದು ಬಾತೆ. ಮನೆಯಲ್ಲಿ ಕೇಳಿದ್ರೆ ಈ ಕಡೆ ತಿರುಗಿಸಿ ಹೇಳ್ತೀನಿ. ಹನುಮಂತು ಪಲಾವ್ ಒಂದಲ್ಲ ಮನೆಯಲ್ಲಿ ಇವಾಗ ನಾವು ಓದ್ತಿಲ್ಲ, ಕೇಳಿದ್ರೆ ಏನಕ್ಕೆ ಅಂತಾರೆ, ಏನಕ್ಕೆ ಅಂತಾರೆ. ನಾವು ಅವಾಗ ರೀಸನ್ ಕೊಡಕ್ಕಾಗಲ್ಲ, ಅದಕ್ಕೆ ಈಕ್ವಲ್ ಆಗಿ ಶೇರ್ ಮಾಡಿ ಅಂತ ಹೇಳಿದ್ವಿ. ದಿನಕ್ಕೆ ಅಂದ್ರೆ ಮನೇಲಿ ತಿನ್ನು ಅಂತಾರೆ. ಏನ್ ಮಾಡ್ತಿದ್ಯಾ ಕಂದ? ಅದು ಕ್ಲೀನ್ ಆಗಿ ಪಿಕ್ಚರಿಗೆ ಚೆನ್ನಾಗಿ ಕಾಣ್ಲಿ ಅಂತ ನಂದು ಇದಿದೆ ವೋಟರ್ ಐಡಿ. ನಾನು ವೋಟ್ ಹಾಕಿದೀನಿ ಅಂತ ಪ್ರೂಫ್ ಇರ್ಲಿ. ಇದನ್ನ ಕೇಕ್ ತರ ಮಾಡಿ ಅಯ್ಯೋ ದೇವ್ರೇ. ಒಂದು ಲೇಯರ್ ಇರುತ್ತೆ. ನಾವು ಮಾಡ್ತಾ ಇದೀವಿ. ಇನ್ನೊಂದು ಐಸ್ ಕ್ರೀಮ್ ಪ್ಯಾಕೆಟ್ ಬುಕ್ ಆರ್ಡರ್ ಮಾಡ್ಬಿಡ ಹೇಳ್ತೀನಿ. ಮಾಡ್ಬಿಡೋಣ ಚಿಕ್ಕದ್ ಮಾಡೋಣ. ಏನಂತೆ? ಅಷ್ಟೇ ಮುಚ್ಕೊಂಡು ತಿನ್ಬೇಕಂತ. ಅದು ಗಾಳಿ ಹೇಳಿದ್ರೆ ಸರಿ, ಹಂಗೆ ತಿನ್ನು, ಹಂಗೆ ತಿನ್ರೆ ತಿನ್ನಿ. ಇಲ್ಲಿ ನೋಡಿ ಇವರಿಬ್ರಿಗೆ ಇಷ್ಟೇ ಇಷ್ಟು. ಚೆನ್ನಾಗಿದೆ ಇದು ಚಾಕೋ ಚಿಪ್ ಏನಿಲ್ಲ. ತಿನ್ರು. ಅದು ಬಿಟ್ಟು ಇದು ತಿಂತಾವ್ರ. ನನಗೆ ತಗೋತೀನಿ, ಇನ್ ಮುಟ್ಟಂಗಿಲ್ಲ. ಸುಮ್ ಕೊಡೆ ಸ್ವಲ್ಪ ಇಲ್ಲಿ. ತೋರ್ಸಿ ಎಷ್ಟಾಗಿದೆ ಇವಳು ಒಂದ್ ಫ್ಯಾಮಿಲಿ ಪ್ಯಾಕ್ ಅದು ಇಷ್ಟೇ ಕೊಟ್ಟವ್ರು ಇಬ್ರಿಗೆ. ಇಲ್ಲಿ 4 ಜನ ಇದೀವಿ, ನೀವ್ ಇಬ್ರು ಇರೋದೇ ಇಬ್ರು. ಬಟ್ ನಿಮ್ಗೆ ಬ್ರೌನಿ ಇದೆ, ನಿಮ್ಗೆ ಕಲ್ ಬ್ರೌನಿ ಇದೆ. ಇವಾಗ ಹಿಂಗ್ ತೋರ್ಸ್ಬೇಡ, ಹಿಂಗಿರು. ರಿವ್ಯೂ ತೋರಿಸ್ತೀನಿ ರೀ ಗೈಸ್. 2 1 ಗೋ. RNR ಬಿರಿಯಾನಿ ತೆಗೆದ್ರೆ ಬ್ರೌನಿ ಕಲ್ ಬಿರಿಯಾನಿ ಅಲ್ಲ ಬ್ರೌನಿ ಕಲ್ ಐಸ್ ಕ್ರೀಮ್. ದಿಸ್ ಇಸ್ ಸ್ಪೆಷಲಿ ಮೇಡ್ ಬೈ ನಿತ್ಯ. ಐಸ್ ಕ್ರೀಮ್ ಬೈ ಡೈರಿ ಡೇ. ಐಸ್ ಕ್ರೀಮ್ ಬೈ ಹರ್ಷಿತಾ. ಅಪ್ಪರ್ ಲೇಯರ್ ಅಲ್ಲ ಫ್ರಾಸ್ಟಿಂಗ್ ಡೆಕೋರೇಟಿಂಗ್. ಫ್ರಾಸ್ಟಿಂಗ್ ಮಾಡಕ್ ಚಾಕೋ ಸಿರಪ್ ಇಲ್ಲ. ಹಂಗೆ ಒಂದೇ ಬೈಟ್ ತಗೊಳ್ಳಿ. ಎಲ್ಲ ನೀವು ವಿಡಿಯೋ ಮಾಡ್ರೋ, ನಾವೆಲ್ಲ ಒಂದೊಂದು ಬೈಟ್ ತಗೋತೀವಿ. ರಿಯಾಕ್ಷನ್ ವಿಡಿಯೋ ಮಾಡಿ ತಗೊಳ್ಳಿ. ನಿಮಿಷ ಬೈಟ್ ಎಲ್ಲ ಒಟ್ಟಿಗೆ ತಗೊಳ್ಳೋಣ. ಕಲ್ ಕಡೆ ಗೊತ್ತಾಯಿಲ್ಲ, ಕಲ್ ಕಡೆ ಮಧ್ಯ ತಗೋತೀನಿ. ಯಾರ ಫಸ್ಟ್ ಬೈಟ್ ಇವ್ರೇನೋ ತಗೊಂಡ್ಬಿಡ್ರು ಚೆನ್ನಾಗಿ. ತಾಳೆ ಒಂದ್ ನಿಮಿಷ ಬೈಟ್ ತಗೊಂಡ್ಬಿಟ್ರ. ನೀನ್ ಬರೀ ಐಸ್ ಕ್ರೀಮ್ ತಗೊಂಡು ಕಾಯಕ್ಕೆ ಅಂತ ಇಲ್ಲ. 2 1 ಚಿಯರ್ಸ್. ಚಿಯರ್ಸ್ ನಿತ್ಯ, ಚಿಯರ್ಸ್. ನಿಂಗೂ ಇಟ್ಕೊಡ್ತೀನಿ. ಕಟಮ್ ಕಟಮ್ ಸೌಂಡ್, ಅವ್ರ ಬಾಯಿಂದ ಕಟಮ್ ಕಟಮ್ ಸೌಂಡ್. ನಾವು ಚಾಲಕ ಮೇಲ್ಗಡೆ ಮಾತ್ರ ಕೇಳ್ಕೊಂತೀವಿ. ಕಟಮ್ ಕಟಮ್ ಸೌಂಡ್. ನಾವು ಮೇಲೆ ಇರೋದು ಹಿಂಗೆ ಎತ್ಕೊತೀನಿ. ನಾವು ಇದ್ದಂಗೆ ತಿಂತೀವಿ. ನಾವು ಸ್ವಲ್ಪ ಗಾರ್ನಿಶ್ ಮಾಡ್ತೀವಲ್ಲ. ಆಯ್ತಮ್ಮ, ತಿಂತ ಇದೀನಿ ನೋಡು. ಅದು ಐಸ್ ಕ್ರೀಮು ಸೆನ್ಸರ್ ಮಾಡ್ಬಿಡು. ಆಸ್ತಿ ಟೀ ಅಂತ. ಇಲ್ಲಿದೆ ಐಸ್ ಕ್ರೀಮ್ ತೆಗೆದ್ರೆ. ನಾನು ಐಸ್ ಕ್ರೀಮ್ ತಿನ್ಬೇಕು ಪ್ಲೀಸ್. ಸಾಕು ಸಾಕು. ಆನೆಸ್ಟ್ ರಿವ್ಯೂ ಕೊಡು. ಅದು ಕಲ್ತರ ಇದೆ. ಅದು ಬಿಟ್ಟರೆ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನಂಗೆ ಹಾಗೆ ಆಗ್ತಿಲ್ಲ. ಹಂಗೆ ಬ್ರೌನಿ ಚೆನ್ನಾಗಿತ್ತು. ಅದೇ ಸ್ವಲ್ಪ ಟೇಸ್ಟ್ ಬಗ್ಗೆ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಸಕ್ಕರೆ ಜಾಸ್ತಿ ಆಯಿತು. ಇಲ್ಲದೆ ಚೆನ್ನಾಗಿದೆ. ಸಕ್ಕರೆ ಸ್ವಲ್ಪ ಜಾಸ್ತಿ ಇದೆ. You want to improve, you have to understand your ನೈ ಮತ್ತೆ ಮಾಡಲ್ಲ. BMTC KSRTC ಬಸ್ಸಲ್ಲಿ ಮಾಡಲ್ಲ, ಇಲ್ಲಿ ಮಾಡ್ತಾವ. ಓಕೆ ಆಕ್ಚುಲಿ ಸ್ವಲ್ಪ ಗಟ್ಟಿಯಾಗಿದೆ, ಸ್ಪಾಂಜಿ ಆಗಿ ಬರಬೇಕು. ಅದೇ ಆಗಿಲ್ಲ, ಮತ್ತೆ ಸ್ವಲ್ಪ ಕಷ್ಟ ಇರೋದ್ರಿಂದ ಮತ್ತೆ ಸಕ್ಕರೆ ಸ್ವಲ್ಪ ಜಾಸ್ತಿ ಆಗಿದೆ. ನೆಕ್ಸ್ಟ್ ಟೈಮ್ ಅದಕ್ಕೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕು, ಅವಾಗ ಬ್ಯಾಲೆನ್ಸ್ ಆಗುತ್ತೆ. ಜಾಸ್ತಿ ಸಕ್ಕರೆ ಆಗಿದೆ. ಆಮೇಲೆ ಎಕ್ಸ್ ಯೂಸ್ ಮಾಡಬೇಡ, ಈಸ್ಟ್ ಯೂಸ್ ಮಾಡು. ಸೊ ದಟ್ ಫ್ಲಫಿ ಆಗುತ್ತೆ. ಇಫ್ ಇನ್ ಕೇಸ್ ಇಲ್ಲ ಅಂದ್ರೆ ಬೇಕಿಂಗ್ ಸೋಡಾ ಮತ್ತೆ ಬೇಕಿಂಗ್ ಪೌಡರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಜಸ್ಟ್ ಆಡ್ ಸಮ್ ಚಾಕೋ ಚಿಪ್ಸ್. ಚಾಕೋ ಚಿಪ್ಸ್ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಜಾಸ್ತಿ ಹೊತ್ತು ಬೇಕ್ ಮಾಡಬೇಡ. ಜಾಸ್ತಿ ಹೊತ್ತು ಬೇಕ್ ಮಾಡಿದ್ರೆ ಕಲ್ ತರ ಆಗುತ್ತೆ. ಸ್ವಲ್ಪ ಕಡಿಮೆ ಬೇಕ್ ಮಾಡಿ, ಸ್ವಲ್ಪ ಅಂತರ ಇದ್ದಾಗ ಮುಕ್ಕ ಬೇಕ್ ಮಾಡಿದ್ರೆ ಸೊ ದಟ್ ಅವೆ ಎಲ್ಲ ಬೇಕು. ಬಟ್ ನೌ ಫಾರ್ ಫಸ್ಟ್ ಟ್ರಯಲ್ ಇಟ್ ಇಸ್ ರಿಯಲಿ 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 ಗುಡ್. ಕೀಪ್ ಇಟ್ ಅಪ್ ನಿತ್ಯ ಅಂಡ್ ಕುಕಿ.
ನಾನು ಹೇಳ್ತಿದ್ದೆ ಕೂಡ ಇಲ್ಲ ಬಿಟ್ಟು ಸೇಮ್ ವರ್ಡ್ಸ್ ಬಟ್ ಪಾಸಿಟಿವಿಟಿ ಹೇಳ್ತೀವಿ ಒಳ್ಳೆ ನೆಗೆಟಿವ್ ಹೇಳ್ತೀವಿ ಪಾಸಿಟಿವ್ ಬಂದ್ರೆ ತುಂಬಾ ಚೆನ್ನಾಗಿರ್ತೀವಿ ಸ್ವಲ್ಪ ಮೆತ್ತಿಗೆ ಇದೆ ಸಾಫ್ಟ್ ಅಷ್ಟೇ ಬಟ್ ಚೆನ್ನಾಗಿ ಮಾಡಿದೆ ಅಂಡ್ ನನಗೆ ಒಂದು ಇಷ್ಟ ಆಗಿದೆ ಅದು ಆಡಿದ್ರು ಇಲ್ಲ ಸಕ್ಕರೆ ಜಾಸ್ತಿ ಅದೇನು ಆಗ್ತಿಲ್ಲ ಅಲ್ಲ ಪಾಸಿಟಿವ್ ನೆಗೆಟಿವ್ ಹೇಳ್ತಾರೆ ಅದನ್ನ ಕಡಿಮೆ ಮಾಡಿದೆ ನನಗೆ ಆಡಿದ್ರು ಎಲ್ಲರೂ ಕಲಿದ್ರು ಓಕೆ ನಿಮಗೆ ಓಕೆ ಇದ್ರೆ ನನಗೆ ಇಷ್ಟ ಆಗಿರೋದು ಸಕ್ಕರೆ ಜಾಸ್ತಿ ಇವಾಗ ಎರಡು ಇಷ್ಟ ಜಾಸ್ತಿ ಬೇಕು ನಾನು ಮಾಡಿರೋದು ಗೈಸ್ ನಾನು ಮಾಡಿರೋದು ಸಾಕಣೆ ಇದೆ ಏನೇ ಬಗ್ಗೆ ಮಾತಾಡಿದ್ರು ಈಗ ಎಡಿಟ್ ಮಾಡೋಳು ನೀನು ಮಾತಾಡ್ಬೇಕಾರೆ ನೀನು ಮಾತಾಡ್ಬೇಕು ನಾನೇ ಮಾಡಿರೋದು ಅದು ಅಲ್ಪ ಸೆನ್ಸರ್ ಆಗ್ಬಿಟ್ಟಿದೆ ಸೊ ನಾನೇ ಮಾಡಿರೋದು ಗೈಸ್ ಡಿಬಿಸಿ ನಾನೇ ಮಾಡಿರೋದು ಬ್ರೌನ್ ರೈಸ್ ನಾನೇ ಮಾಡಿರೋದು ಗೈಸ್ ಬ್ರೌನ್ ರೈಸ್ ಅದು ಸ್ವೀಟ್ ಆಗಿದೆ ಬಟ್ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ನಾನು ಇಂಪ್ರೂವ್ ಮಾಡ್ತೀನಿ ನಾನು ಇಂಪ್ರೂವ್ ಮಾಡ್ಕೊಳ್ಳೋದು ಕಾಯಿ ಕಟ್ಟಿಯೋರೆ ಅಂತ ತಿಂತಿಲ್ಲ ಇಲ್ಲ ಅಂದ್ರೆ ತಿಂದಿರೋ ಚೆನ್ನಾಗಿ ಆಗ್ತಾವ ಕಡೆ okay guys bye see you in next see you in next time next interesting matter see you in next segment ಸರಿ okay guys see you in next segment bye RNR ಅವ್ರು ಸ್ಪಾನ್ಸರ್ ಮಾಡಿದ್ರು ನಮಗೆ ಹೋಲ್ಡ್ ಮಾಡೋದು ಓಪನ್ ಮಾಡು ಮುಂದೆ ಬಾ ಓಪನ್ ಮಾಡು ಅಯ್ಯೋ ನನ್ನನ್ನ ತೆಗಿಬೇಡ ನೀವು ಒಂದೇ ಬರ್ತೀಯ ಬರೀತಿ ಎತ್ಬಿಟ್ಟು ಮೇಲೆ ಇಟ್ಕೋ ಕಾಣಿಸ್ತಾ ಇದು ಕ್ರಂಚಿ ಜಿಬಿಸಿ ಅಂತ ಅದರಲ್ಲಿ ಚಾಕ್ಲೇಟ್ ಸಿರಪ್ ಮಿಸ್ಸಿಂಗ್ ಇದೆ ಆಮೇಲೆ ಏನೋ ಸಾಫ್ಟ್ ಬ್ರೌನಿ ಮಿಸ್ಸಿಂಗ್ ಇದೆ ಆಡ್ ಬ್ರೌನಿ ಮೇಲ್ಗಡೆ ಒಂದು ರೆಡ್ ಕಲರ್ ಮೇಲ್ಗಡೆ ರೆಡ್ ಕಲರ್ ಇದು ಮಿಸ್ಸಿಂಗ್ ಇದೆ ಕ್ಯಾಶ್ಯೂಸ್ ಎಲ್ಲ ಮಿಸ್ಸಿಂಗ್ ಇದೆ ಅದು ಬಿಟ್ಟು ಮಿಕ್ಕಿದೆಲ್ಲ ಅಷ್ಟೇ ಎಲ್ಲ ಮಿಸ್ಸಿಂಗ್ ಟೋಟಲ್ ಮಿಸ್ಸಿಂಗ್ ನೋಡು ಒಂದು ಎಕ್ಸ್ಪ್ರೆಷನ್ ಮಾಡೋದು ನೋಡು ಡಿಬಿಸಿ ಅವಳು ಪತ್ತೆ ಶುಗರ್ ಕಟ್ಟಲ್ಲ ಅವಳು ಜಾಸ್ತಿ ಶುಗರ್ ತಿನ್ನಲ್ಲ ನೋಡಿ ಡಿಬಿಸಿ ಅವಳು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ BBC made by this Bevasi. ಇವ್ರು ಮಾತಾಡಲ್ಲ ಮಾತಾಡಿದ್ರೆ ಹಿಂಗೆ ಮಾತಾಡೋದು ಆಂಟಿ ಏನೋ ಮಾತಾಡಲ್ಲ ಇದು ಅಸಲೈನ ನಮ್ಮ ವಟ ಇಲ್ಲಿ ನೋಡಿಲಿ ನಮ್ಮ ವಟ ಅನ್ನೋ ಜನ ಮಧ್ಯ ಯಾಕೆ ಹುಡುಗಿರೋದಂತ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಒಂದೊಂದೊಂದು ಹಾಕಕ್ಕೆ 2 ಹೆಲ್ಪ್ ಯಾಕೆ 3 ಹೆಲ್ಪ್ ಮಾಡೋಣ ಬೋಚಿದೆ ಕೊಡಿ ಹೋದ್ರು ಮುಚ್ಚ 2 ಯಾಕೆ 3 ಕೇಳು ಹಾಯ್ ಗೈಸ್ ವಿ ಆರ್ ಬ್ಯಾಕ್ ಕಾಣಿಸ್ತಾ ಇಲ್ಲ ಶೇಕಿ ಆಗ್ತಿದೆ ಬಸ್ ಗಾಳಿ ಓಕೆ ಫ್ಲೆಕ್ಸ್ ಮಾಡ್ಕೊ ಸಾರಿ ಗೈಸ್ ಏನೋ ಇನ್ಫಾರ್ಮೇಶನ್ ಹೇಳ್ಬೇಕು ಅಂತ ಬಂದ್ವಿ ತುಂಬಾ ಇಲ್ಲಿ ಇದು ನಡೀತಿದೆ ಫೈಟ್ ನಡೀತಿದೆ ಸ್ವಲ್ಪ ಮೈಸೂರು ಹೈವೇ ಬಂದ್ಮೇಲೆ ನಾವು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಗೈಸ್ ಇವಾಗ ಸದ್ಯಕ್ಕೆ ತುಂಬಾ ಹಂಪಿ ಇದೆ ಸೊ ಅದಕ್ಕೆ ನಾವು ಹೈವೇ ಸ್ಟಾರ್ಟ್ ಆದಾಗ ಮಾಡ್ತೀವಿ ನನಗೆ ಯಾಕೋ ಲೈಟ್ಸ್ ಆಫ್ ಆಗುತ್ತೆ ಅಂತ ಅನ್ಸುತ್ತೆ ನೋಡೋಣ ಟ್ರೈ ಮಾಡೋಣ ಇಲ್ಲ ಅಂದ್ರೆ ಲೈಟ್ಸ್ ಆನ್ ಆದಾಗ ಆ್ಯಂಡ್ ಬೆಳಕು ಬಂದಾಗ we will do it till then waiting bye bye Hello guys. Hello. ಸಡನ್ನಾಗಿ ಕೊಟ್ಟರು ಫೋನು ವ್ಲಾಗ್ ಮಾಡು ಅಂತಿದ್ದಾರೆ. ನಾನು ಏನು ಮಾಡಬೇಕು ಗೊತ್ತಿಲ್ಲ, ನಮ್ಮ ಅಕ್ಕ ತೋರಿಸ್ಕೊಡ್ತೀನಿ. ಗುಡ್ ಮಾರ್ನಿಂಗ್. ಹಾಯ್ ಸೊ ಬೇಸಿಕಲಿ ವಿ ಆರ್ ಗೋಯಿಂಗ್ ಇದನ್ನ ಸತ್ತಿದ್ದೀವಿ ನಿದ್ದೆ ಆಗಿದೆ ಎರಡು ಮಕ್ಕಳು ಇದನ್ನ ಮಕ್ಕಳು ನಿದ್ದೆನೇ ಮಾಡಿಲ್ಲ ಇಡೀ ಬಸ್ ಅವ್ರು ಮಾತಾಡ್ತಿರೋ ಕೇಳಿಸ್ತಾ ಇದೆ ಇಡೀ ಬಸ್ ಅವ್ರು ಕಿರ್ಸ್ತಾರ ಕೇಳಿಸ್ತಾ ಇದೆ ನಾನು ನಿದ್ದೆ ಮಾಡಿದ್ರೆ ನಿಮಗೆ ಕೇಳಿಸ್ತಾ ಇದೆ ಸಿಸಿ ಮಾತಾಡಿದ್ದು ಆ್ಯಂಡ್ ಇವರಿಬ್ರು ಅದು ಯಾರದು ಇನ್ನ ಮಾತಾಡ್ತಿದ್ದೆ ಇಲ್ಲಿ ಒಬ್ರು ಇದ್ದಾರೆ ಬಚ್ಚಿಟ್ಕೊಂಡಿದ್ದಾರೆ ಇಂಟ್ರೋವರ್ಟ್ ಬಚ್ಚಿಟ್ಕೊಂಡಿದ್ದಾರೆ ಹಾಯ್ ಗಾಯ್ಸ್. ಸೊ ಈ ಟ್ರಿಪ್ಪಲ್ಲಿ ನಾವಿಷ್ಟು ಜನ ಏನಿದ್ದೀವಿ, ರಚನಾ
ನಾವು ಯುನೀಕ್ ಆಗಿ ಬಂದಿದ್ದೀವಿ. ಸಾರಿ, ಸೊ ನಾವು ಯುನೀಕ್ ಆಗಿ ಬಂದಿದ್ದೀವಿ. ಇವಳು ಮಧ್ಯದಲ್ಲಿ ಸೇರ್ಕೊಂಡಿರೋ ಹುಡುಗಿ ಫಸ್ಟ್ ಇಂದ ಸರ್ಪ್ರೈಸ್. ಹಾ, ಸೊ ನಾನು ಏನಿದ್ದೀನಿ, ನಾನು ಫುಲ್ಲು ಸೊ ಅವಳು ಸ್ವಲ್ಪ ಹಂಗೆ ಪಾಪ ಫುಲ್ ಕುರ್ತಿ ಹಾಕೊಂಡು ಬಂದಿದ್ದಾಳೆ. ನಮ್ಮಿಬ್ರಿಗೆ ಗೊತ್ತಿರಲಿಲ್ಲ ಅವರೆಲ್ಲ ಹಾಫ್ ಕುರ್ತಿ ಹಾಕ್ತಾರೆ ಅಂತ. ಬಿಚ್ ಮಾಡ್ಬಿಡ್ಯಾರ ಎಲ್ಲರೂ ಸೇರ್ಕೊಂಡು. ಇವರು ಫುಲ್ ಯುನೀಕ್. ಸೊ ಇದೇನು ಅಂತ ಹೇಳಿದ್ರೆ, ನಾವು ಮಾತ್ರ ಯುನೀಕ್ ಆಗಿದ್ದೀವಿ ಅಂತ ನಾವೇ ಒಂದು ಸೆಕ್ಷನ್ ಅಲ್ಲ ಒಂದು ಇದ್ರಲ್ಲಿ ಆ್ಯಂಡ್ ಅಷ್ಟೇ. ಅಷ್ಟೇ ಮಾತಾಡಲ್ವಾ? ನೀವೆಲ್ಲ ಮಾತಾಡಿದ್ರಲ್ಲ ಬಿಡಿ, ನಾನೇ ಮಾತಾಡೋದು. ಭಾವನ ನೋಡಿ, ಇವರು ಅಷ್ಟೇ. ಇವ್ರು ಹೊಸದಾಗ ಏನೋ ಶಾರ್ಟ್ ಕುರ್ತಿ ಎಲ್ಲ ಹಾಕೊಂಡು ಬಂದ್ಬಿಟ್ಟಿದ್ದಾರೆ, ನೋಡಕ್ ಆಗ್ತಾ ಇಲ್ಲ. ಪ್ರೀತಿ ಕಾಣಿಸ್ತಾರೆ. ಪ್ರಿಟಿ ಲೇಡಿ ಇವತ್ತು ಇವಳು. ಆಯ್ತು ತಗೊಂಡು ಇನ್ 2 ಪ್ರಿಟಿ ಲೇಡೀಸ್ ಕೈ ಕೊಡ್ತೀನಿ. ಪ್ರಿಟಿ ಲೇಡೀಸ್. ಪ್ರೀತಿ ಕಾಣಿಸ್ತಾ ಇದೀವಲ್ಲ. ಪ್ರೀತಿ ಅಂತ ಬಿಡಿ. ಡಾರ್ಕ್ ಸರ್ಕಲ್ಸ್ ಇದೆ ಗೈಸ್. ಇನ್ನೊಂದು ಏನ್ ಗೊತ್ತಾ ಗೈಸ್, ನಾನು ಇದು ಹೇಳ್ಬೇಕು ಅಂತ ಇದ್ದೆ. ಆಕ್ಚುಲಿ ಮುಂಚೆಕ್ಕಿಂತ ನನ್ಗೆ ಇವಾಗ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗಿದೆ. ಆದ್ರೆ ನಾನು ಒಂದು ಹೇಳ್ತೀನಿ, ನಾವು ಬಿ ಸಿ ಎ ಮಾಡಿ ಏನ್ ದಬಾಕಿದೀವಿ ಗೊತ್ತಾ? ಡಾರ್ಕ್ ಸರ್ಕಲ್ಸ್. ಇದೊಂದು ಮಾಡಿದೀವಿ ನಾವು ಬಿ ಸಿ ಎ ಮಾಡಿ. ಕೆಲಸ ಅಂತ ಪಡ್ಕೊಂಡಿಲ್ಲ, MCA ಹೋಗ್ಬೇಕು ಇವಾಗ. ಇದೊಂದು ಮಾಡಿದೀವಿ ನಾವು. ಅದನ್ನೇ MCA ಮಾಡಬೇಡಿ ಅಂತ ಹೇಳಿ. ನಿಮಿಷ ಗೈಸ್, ನಿಮ್ಗೆ ನೋಡ್ಬೇಕಾ? ನಾವು ಕ್ಲಿಪ್ ಹಾಕ್ತೀವಿ, ತಲೆ ಕೆಡ್ಸ್ಕೋಬೇಡಿ. ಈ ಕಡೆ ಫುಲ್ಲು ಇದ್ರ ತರ ಇದೆ. ಫುಲ್ ಓ ಮೈ ಗಾಡ್, ನಮ್ ವ್ಯೂ ಹೆಂಗಿದೆ ಅಂದ್ರೆ, ಆ ಕಡೆ ಬಿಸ್ಲು ಕ್ರೇಜಿ. ಈ ಕಡೆ ನಿಮ್ಗೆ ಕಾಣಿಸ್ತೀಯ, ಆ ಕಡೆ ಕಾಣಿಸ್ತಿಲ್ಲ ಅಷ್ಟು. ಸೊ ಇವಾಗ ವೈಲ್ಡ್ ಲೈಫ್ ಗಿಫ್ಟ್ ಶಾಪ್ ಇದೆ, ನಂಗೆ ಗಿಫ್ಟ್ ಕೊಡ್ಸು. ಅದು ಪ್ರಾಣಿಗಳಿಗೆ ಮಾತ್ರ. ಬೇಕಾ ಗಿಫ್ಟು? ಪ್ರಾಣಿಗಳಿಗೆ ಮಾತ್ರ ಅಲ್ಲಿ ಗಿಫ್ಟ್ ಕೊಡ್ಸೋದು. ಇಲ್ಲಿ ಬೇಸಲ್ಲಿ ಅಯ್ಯೋ this girl also stop it. This girl. Hi do ya. Bye. ಆಯ್ತು. ಬೋಜು ವೈಲ್ಡ್ ಲೈಫ್ ಅಲ್ಲಿ ಹೇಳು. ಬೈ ಗಿಫ್ಟ್ ಹೇಳಿ ಹೇಳಿ ಮುಖ ಬ್ಲಾಕ್. ಯಾವಾಗಲೇ ಬಿಡು, ಇನ್ಫಾರ್ಮೇಷನ್ ಕೊಡಿ. ಇವಾಗ ಕೆಳಗಡೆ ಬೇಸಲ್ಲಿ ಇದೀವಿ. ಸೊ ಬೇಸಿಕಲಿ ಮೇಲೆ ಹೋಗೋಕೆ ಬಸ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಶುದ್ಧ ಲೈನ್ ಮಾಡಿದ್ದಾರೆ. ನಾವು ಬಸ್ಸಲ್ಲೇ ಬಂದ್ವಿ. ಅದೇ ಬಸ್ ಮುಂದೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನಾವು ಬಂದಿರೋ ಬಸ್ನ. ಬಟ್ ಅದೇ ಬಸ್ಸಲ್ಲಿ ನಮ್ಮನ್ನ ಬಿಡ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ಹಿಂಗೆ ಇಳಿಸ್ಬಿಟ್ಟು ಲೈನ್ ಮಾಡಿಸಿ ಆಮೇಲೆ ಟಿಕೆಟ್ ತಗೊಂಡ ಮೇಲೆ ಬಿಡ್ತಾ ಇದಾರಂತೆ. ಸೊ ಲೆಸಿ ನೋಡುವ. ಇವತ್ತು ಆನೇನೆಲ್ಲ ತೊಗ್ಲೆ ಆನೇನ. ಸೊ ಎಲ್ಲ ನಿಂತಿದ್ದಾರೆ. ಇವ್ರು ಇಲ್ಲೊಂದು ಸ್ವಲ್ಪ ಜನ, ಅಲ್ಲೊಂದು ಸ್ವಲ್ಪ ಜನ. ಅವಳು ಆನೆ, ನಾನು ಆನೆ, ಇಬ್ರು ಸೇಮ್. ಈ ಆನೆನ ತೆಗೆದು ಅಲ್ಲಿ ಬಿಡ್ತಾ ಇದೀವಿ. ಹಂಗ್ ಬಿಡ್ಸಾಕ್ತಾ ಇದೀವಿ. ಅಲ್ಲೆಲ್ಲ ಆನೆಗಳು ಇರ್ಲಿ. ಓಕೆ ಗೈಸ್, ಬೇಲೂರು ಇಲ್ಲಿ ಆಕ್ಚುಲಿ ಇದು ಜಸ್ಟಿಫೈ ಮಾಡ್ತಾ ಇಲ್ಲ ವಿಡಿಯೋ. ಈ ಫೋನ್ ಜಸ್ಟಿಫೈ ಮಾಡ್ತಾ ಇಲ್ಲ ವ್ಯೂನ. ಐ ಡೋಂಟ್ ನೋ, ನಾನು ಉಲ್ಟಾನು ಮಾಡಿದೆ, ಜಸ್ಟಿಫೈ ಮಾಡ್ತಾ ಇಲ್ಲ. ಸೊ ಬೇಸಿಕಲಿ ಅಲ್ಲಿ ಕಣ್ಣಲ್ಲಿ ನೋಡುವಂಥದ್ದೆಲ್ಲ, ಕಣ್ಣಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದೆಲ್ಲ. ಸೊ ಟೀಕೆ ಅಲ್ಲಿ ಆಮೇಲೆ ಲಾಡಿ ಚಾರ್ಜ್ ಮಾಡ್ತಾರೆ. ಅಂಕಲ್ ಪರ್ಸನ್ ಇದಾರಲ್ಲ, ಲಾಡಿ ಚಾರ್ಜ್ ಮಾಡ್ತಾರೆ. ಇವರು ಕೂಲ್ ಬಿಡ್ಕೊಂಡು ಶೋಕಿ ಮಾಡೋದು ಬಂದಿದ್ದಾರೆ ನೋಡಿ. ಕೂಲ್ ಬಿಡೋದೇ ಹೆಚ್ಚು. ಗಾಡಿ ಎಲ್ಲ ಬಿಟ್ಟಿದ್ಯಾ? ನಾಗೋದ್ರಲ್ಲಿ ಕೆಳ ಕಾಣಿಸ್ತೀಯಾ? ಹಿಂಗೆ ರೋಸ್ಟ್ ಮಾಡ್ತಾರೆ. ಮೇಲೋದ್ಮೇಲೆ ಇನ್ನೊಂದು ಸ್ವಲ್ಪ
ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆಕ್ಚುಲಿ ಅಲ್ಲಿ ಹೋದ್ಮೇಲೆ ಬೇರೆ ಯಾರಿಗಾದ್ರೂ ಕೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ನಾವು ಡಿಸೈಡ್ ಮಾಡಿ ಬೇರೆಯವ್ರ ಹತ್ರ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಲೆಟ್ಸ್ ಗೋ, ಲೆಟ್ಸ್ ಸಿ ಅಂಡ್ देखते क्या होता है. ओए ओए ಫೈನಲಿ ಡ್ರೈವರ್ ಅಂತ ಪಕ್ಕನೆ ಬಂದಿದೆ. ಎಸ್ ಹಾಯ್ದು ಕೊಡೆ 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 ಗಾಡಿ ಬಂದಿದೆ. ಜಾಸ್ತಿ ಬೇಗ ಜಾರುತ್ತೆ. ಐ ಹುಷಾರು, ಬಿ ಕೇರ್ಫುಲ್. Oh my god, ಚಳಿ. Oh my god. Oh my god. Oh my god. ಕೈ ತೆಗಿತೀನಿ ವಿಡಿಯೋ. ದೊಡ್ಡ ತೆಗಿತಾನೆ. ದೇವ್ರ ದರ್ಶನ ಮಾಡ್ಕೊಂಡು ನೋಡಿ ನಮ್ಮ ಗ್ರೂಪಿನ ಹುಲಿ. ಓ ಅದ್ರಲ್ಲಿ ವಿಡಿಯೋ ಮಾಡ್ತಿದ್ದೆ. ಕೂದಲು ಎದ್ದೋಗಿ ಎಣ್ಣೆ ಹಾಕಿರೋ ತರ ಕಾಣ್ತಾ ಇದೆ. ಈ ಕಡೆ ಅಲ್ಲಿ ಮಕ್ಕ ಬರ್ತದೆ ನೋಡಿಗೆ. ಆ ಕಡೆ ಹೋದ್ರೆ ಬೆಳಕಿಲ್ಲ, ಈ ಕಡೆ ಬಂದ್ರೆ ನೀವು ಹುಚ್ಚು ಹುಚ್ಚು ಸಮಾಜ. ನಕ್ಕುದೆಲ್ಲ ನನ್ ಕೂದಲು ಸರಿ ಮಾಡ್ಕೊಳಕ್ಕೆ ಟೈಮ್ ಸಿಗ್ತಲ್ಲ ನನಗೆ. ಇಲ್ಲೊಂದು ಪಿನ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲೊಂದು ಪಿನ್ ಮಾಡ್ಕೊಂಡ್ಬಿಡ್ತೀನಿ. ಕೂದಲು ಅಟ್ಯಾಚ್ಮೆಂಟ್ ಅವಾಗ ಕಾಡುತ್ತೆ ಅನ್ಸುತ್ತೆ. ಈ ಮೂಳೆ ಮಗ ಬಜಾರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾನೆ ಇವಾಗ ಸರ್. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಳ ಕಾಣಿಸ್ತಾ ಇದೆಯಾ? ಅದೇ ದೇವಸ್ಥಾನ ಬೇರೆ ಎಲ್ಲ ಈ ಕಡೆ ತಿರ್ಸುತ್ತೆ, ಈ ಕಡೆ ಪಕ್ಕ ಹೋದ್ರು ಬರೋದು. ಬೇರೆ ಎಲ್ಲ ಆಟಗಳು ಎಲ್ಲ ತರ ಈ ಕಡೆ ತೋರ್ಸೆ ಎಲ್ಲ ತರ ಕಾಣಿಸ್ತಾ ಸಿಂಗಲ್ಸ್ ಬಂದ್ರೆ ಎಷ್ಟು ಕಷ್ಟ ಆದ್ರೆ ಅಲ್ಲಿ ಆತರ ಇರ್ತಾರೆ ತುಂಬಾ. ನಿಮಿಷ ಇಲ್ಲಿಗೆ ಒಂದೊಂದು ಪೀಸ್ಗಳು
ಬಿಡಿ ಹೋಗ್ಲಿ, ಹೇಳಕ್ಕಾಗಲ್ಲ, ಏನೇನೋ ಮಾಡ್ತಾರಂತ ಇದೆ. ನಾವು ಪಕ್ಕ ಒಂದ್ 2 ದಿನ ಮಲ್ಕೋತೀವಿ. ಈ ರೇಂಜ್ ವೆದರ್ ಚೇಂಜ್ ಆದ್ರೆ ತಡ್ಕೊಳಕ್ಕಾಗಲ್ಲ. ಏನಾಗಿತ್ತು ಗೊತ್ತಾ, ಇವಳಿಗೆ ಫಸ್ಟ್ ಫುಲ್ ಏನೋ ಹಿಮ ಬಂದಿತ್ತು ಆಯ್ತಾ. ಇವಳು ಯಾವ ರೇಂಜ್ ನಡ್ಕೊಂಡ ಕ್ಯಾಮ್ರಾ ಲಿಟರಲಿ ಈ ತರನೇ. ಸ್ಟಾರ್ಟಿಂಗ್ ಸ್ವಲ್ಪ ಅಡಾಪ್ಟ್ ಆಗಕ್ ಕಷ್ಟ ಆಗುತ್ತೆ, ಮತ್ತೆ ಇವಾಗಿತ್ತು ಅಷ್ಟ ಇವಾಗ ಒಂದ್ ಸ್ವಲ್ಪ ಕಮ್ಮಿ ಆಯ್ತು. ಅವಾಗ ತುಂಬಾ ಲೈಕ್ ಮಳೆ ಎಲ್ಲ ಫ್ರೀಸ್ ಆಗಿದೆ. ನನಗೆ ಹಿಂಗ್ ಅನ್ನಕ್ಕೆ ಫುಲ್ ಪ್ರೆಷರ್ ಆಗ್ತದೆ. ನಾನು ಆ ರೇಂಜ್ ಫ್ರೀಸ್ ಆಗಿ ಫುಲ್ ಮಳೆ ಎಲ್ಲ ಬಂತು. ಕ್ರೇಜ್ ಇತ್ತು. ಇವಾಗ ಚೆನ್ನಾಗಿದೆ. ಬೆಳಗ್ಗೆ ಬನ್ನಿ ಪ್ಲೀಸ್. ಇಷ್ಟೊತ್ತಿಗೆ ಬಂದ ನೋಡಿ, ಈಗೆಲ್ಲ ಹೋಗ್ಬಿಡ್ತು ಆಲ್ಮೋಸ್ಟ್. ಬೆಳಗ್ಗೆ ಬಂದಿ ನನ್ನ ಟೈಮಿಂಗ್ ಏನಿತ್ತು ಕ್ರೇಜಿ ಇತ್ತು. ಅಂತ ಟೈಮಿಗೆ ಬರ್ಬೇಕು. ವಾವ್, ಚೆನ್ನಾಗಿ ತಿಳಿಸ್ತು. ನಿನ್ ಫೋನ್ ಇಲ್ಲಿ ಏನೀಗ ನಾನ್ ಪೊಸಿಷನ್ ಚೇಂಜ್ ಮಾಡ್ತೀನಿ, ಇವಳು ಎಡಿಟ್ ಮಾಡ್ಕೊಂತಾಳೆ. ಅಕ್ಕವರು ಮಾಡಮ್ಮ ಇನ್ನೊಂದ್ಸರಿ ಅದೇನೋ ಎತ್ತಿದ್ದೆಲ್ಲ ಎತ್ತು. ಈ ತರ ವ್ಲಾಗ್ ಮಾಡೋದು, ಈ ತರ ಇದ್ರಲ್ಲಿ ಈ ತರ ವ್ಯೂ ಹಿಡ್ಕೊಂಡು ಈ ತರ ವ್ಲಾಗ್ ಅದೇನೋ ಎತ್ತಿದ್ದೆಲ್ಲ ಈ ತರ ವ್ಲಾಗ್ ಮಾಡೋದು. ಈ ತರ ಹೇಳಿ, ಈ ತರ ಹಿಡ್ಕೊಂಡು ಈ ತರ ವ್ಲಾಗ್ ಮಾಡೋದು. ಚೆನ್ನಾಗಿದೆ. ಏನಿಲ್ಲ, ನಮ್ದೇ ಸಮಯ. ನಾನ್ ಚೆನ್ನಾಗ್ ಕಾಣ್ತಾ ಇಲ್ಲ, ಫುಲ್ ಕಪ್ಪು ಕಾಣ್ತಾ ಇದೀನಿ. ನೀವು ಕಾಣಿಸ್ಕೊಂಡು ನೋಡ್ತಾ ಇರ್ಬೋದು. ನಾನು ಕಲರ್ ಇಲ್ಲ, ಏನೋ ಆಗ್ಬಿಟ್ಟಿದೆ. ಸಿಸಿದು ಸಬ್ಸ್ಕ್ರೈಬ್ ಹಚ್ಕೊಂಡ್ಬಿಟ್ಟೆ ನಾನು, ಅದರಿಂದ ಕಪ್ಪು ಕಾಣ್ತಾ ಇದೀನಿ. ಸಾರಿ ಸಿಸಿ, ಸಾರಿ. ಅದು ಕಪ್ಪು ಕಾಣ್ತಾ ಧರ್ಮಕ್ಕೂ ಧರ್ಮಕ್ಕೂ ಅಂತ ಅನ್ಕೊಂಡು ನಂದೇ ಒಂದ್ ಸ್ವಲ್ಪ ಪರವಾಗಿಲ್ಲ. ನಂದೇ ಒಂದ್ ಸ್ವಲ್ಪ ಪರವಾಗಿಲ್ಲ. ಒಂದು ಆಯಿಲಿ ಬೇಡ, ಏನೇನೋ ಮಾಡ್ತೀನಿ. ನಾನೇ ಹಾಕ್ಸ್ಕೊಂಡ್ಬಿಟ್ಟೆ. ನಾನೇ ಹಾಕ್ಸ್ಕೊಂಡ್ಬಿಟ್ಟೆ. ನೋಡೋದ್ ತಗ್ಸ್ಕೊಳಕೈತೆ, ನಾವ್ ಬಿಡಕೈತೆ. ಗೈಸ್, ಅದು ನಂದು ಎರಡು ಪೀಸ್ ಒಳ್ಳೆ. ಈ ಒಂದು ಪೀಸ್ ನೋಡಿ, ಈ ಒಂದು ಪೀಸ್ ಹಾಕಿದ್ರೆ ಈ ಒಂದು ಪೀಸ್ಗೆ ಹಾಕಿರುವ ಒಂದು ಇದು ಮಾಡಿ ಒಂದು ಔಟ್ಫಿಟ್ಸ್ ಗಳು. ಈ ಪ್ಯಾಂಟ್ ನಂದು, ಇದು ಬರೀದು. ಇದು ನಂದು ಅವಳ್ದು, ನಾನ್ ತಂದಿದ್ದೆ. ಶಾರ್ಟ್ ಕುರ್ತಾ ಅನ್ಬಿಟ್ಟು ಬಸ್ ಈ ಸೋನೆ ಇವಾಗ ಹೆಂಗ್ ನುಗ್ಗಿಸ್ತಾನೆ ಅಂತ ತೋರಿಸ್ತೀವಿ. ಇದೆ ರಾಪತ್ತು ಹೋಗ್ಬಿಟ್ಟು ಮುಂದೆ ಹೋಗಿ ಬಿಡ್ತಾರೆ, ನಂಗೆ ಹೋಯ್ತಾರೆ. ಚಮಕ್ ಹೊಡ್ತಾರೆ, ಅದು ಜಸ್ಟ್ ಚಮಕ್. ಆಮೇಲೆ ರಿವರ್ಸ್ ಬಿಡ್ತಾರೆ, ಹೋಯ್ತಾರೆ. ಅದನ್ನು ಎಂಟಲ್ಲೇ ಹೋಗೋದು. ವ್ಯೂ ಪಾಯಿಂಟ್ ಯಾರ ಸೂಸೈಡ್ ಮಾಡ್ಕೊಳ್ಳೋರು ಇಲ್ಲಿ ಸೂಸೈಡ್ ಮಾಡ್ಕೋಬಾರ್ದು ಅಂತ ಅರ್ಥ ಅವ್ರದ್ದು. ಒಂದೇ ಸತಿ ಕಾಪಾಡಿಸ್ಬಿಡ್ತಾರೆ. ಅದಕ್ಕೆ ಮಕ್ಳೇನ್ ಅಲ್ಲೇ ಮಲ್ಕೊಂಡ್ಬಿಟ್ರ ಏನ್ ಕತೆ? ಊಟ ಕೊಡ್ತಾವ್ರ ಇಲ್ಲ ಊಟ ಗೀಟ ಹಾಕ್ತಾವ್ರ ಏನ್ ಕತೆ? ಅಲ್ಲೇ ಯಾಕೋ ಸೆಟ್ಲ್ ಆಗ್ತಾವ್ರೆ, ಪತಾನೇ ಇಲ್ಲ. ಓ ಯಪ್ಪ, ನನ್ಗೆ ಗಾಳಿ ಪ್ಲೀಸ್ ಬೇಡ, ಹಿಮ ಇರ್ಲಿ, ಗಾಳಿ ಬೇಡ. ಗಾಳಿ ಇರೋದ್ರಿಂದ ಹಿಮ ಹೋಗ್ತಾ ಇದೆ. ನಾವು ಆನೆ ನೋಡುದು. ಅದೇ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ, ಜೊತೆಗೆ ಆಲ್ರೆಡಿ ಹಾಕಿರ್ತೀನಿ ನೋಡ್ಕೊಂಡು. ಆನೆಗ ಅಷ್ಟು ಕ್ಲಿಯರ್ ಆಗಿ ವಿಡಿಯೋ ಬಂದಿಲ್ಲ ಅಂತ ಅನ್ಕೊಂತೀನಿ ಗೈಸ್. ಆನೆದು ಸೊ ಈ ಬೇಳೆ ಆಗೋಗ್ ಬರೀ ಕಾಡು, ಬರೀ ಜಾಸ್ತಿ ಮರಗಳಿದೆ. ಆಕ್ಚುಲಿ ಅಲ್ಲಿ ದೂರದಲ್ಲಿ ನೋಡಿದ್ರೆ ಜಿಂಕೆ ಎಲ್ಲ ಇದೆ ಅಲ್ಲಿ. ನನ್ ವಾಯ್ಸ್ ಕೇಳಿಸ್ತಿಲ್ವೋ ಗೊತ್ತಿಲ್ಲ. ದೂರದಲ್ಲಿ ನೋಡಿದ್ರೆ ಅಲ್ಲಿ ಜಿಂಕೆ ಎಲ್ಲ ಇದೆ. ನಿಮಗ್ ತೋರಿಸ್ತೀನಿ ಗೈಸ್, ಆ ಕಡೆಗೆ ಕ್ಯಾಮ್ರಾ ಮಾಡ್ತೀನಿ ನಾನು. ನೋಡಿ ಗೈಸ್, ಅಲ್ಲಿ ಕಾಣಿಸಿದ್ರೆ ಅಲ್ಲಿ ಜಿಂಕೆಗಳೆಲ್ಲ ಇದೆ ಅಲ್ಲಿ. ನೋಡಿ ಗೈಸ್, ಅಲ್ಲಿ ಪೀಸ್ಗಳು ಕಾಣಿಸುತ್ತೆ ನೋಡಿ. ಅಲ್ಲ, ಇದೆಲ್ಲ ಫುಲ್ ಬಂಡೀಪುರ ಫಾರೆಸ್ಟ್. ಈ ಒಂದು ವ್ಯೂ ಅಲ್ಲಿ ಅಲ್ಲಿ ಜಿಂಕೆಗಳು ಕಾಣಿಸ್ತಾ ಇರ್ತಾರೆ, ಕೋತಿಗಳು ಕಾಣಿಸ್ತಾ ಇಲ್ಲ. ಅದನ್ನೆಲ್ಲ ಇಗ್ನೋರ್ ಮಾಡಿ ವ್ಯೂ ನೋಡ್ಕೊಳ್ಳಿ ಅಷ್ಟೇ. ಅದು ಸರಿ ಗೈಸ್, ಆಮೇಲೆ ಅವ್ರು ಬಂದ್ಮೇಲೆ ನೋಡ್ಬೋದು. ಬಾಯ್. ನಾವೀಗ ಹೇಳಿದ್ರಿ ಯಾವುದೇ ಇದು ಏನೋ ದ ಗೋಲ್ಡನ್ ಕ್ವಿಲ್ ಫ್ರೆಶ್ ಅಂಡ್ ಲಿವಿಂಗ್. ಈಗ ನಾವು ಈ ಕಡೆ ನಾನು ನಿತ್ಯ, ಅಕ್ಷತಾ, ಭಾವನಾ ಆ್ಯಂಡ್ ಪರಿವರ್ತನೆ. ಸೊ ನಾವೆಲ್ಲರೂ ನಾನ್ ವೆಜ್. ಆ್ಯಂಡ್ ಅಲ್ಲಿ ಫುಲ್ಚಾರ್ ಕಟ್ಟಿದ್ದಾರೆ. ಅನನ್ಯ, ಪ್ರಾರ್ಥನಾ, CC and GS ಸರ್ಪ್ರೈಸ್ ಪ್ಯಾಕೇಜ್. CC and GS ದೇ ಆರ್ ಇನ್ ವೆಜ್ ಸೆಕ್ಷನ್ ಬಿಕಾಸ್ ಯಾಕಂದರೆ ಕೈ ಕಟ್ಟಿದ್ದಾರೆ ಅಂತ. ಸೊ ಲಸಿ ಏನು ಆರ್ಡರ್ ಮಾಡ್ತೀವಿ. ಎಲ್ಲ ಬೆಳಗ್ಗೆಯಿಂದ ಅಲ್ಲಿ ಎಷ್ಟು ಚೆನ್ನಾಗಿ ಹೋಗಿ ಅಲ್ಲಿ ನಾನು
ಏನು ನೋಡಿ ಸೊ ಏನು ತಿಂದಿಲ್ಲ ಅಲ್ವಾ ಸೊ ಇವಾಗ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಸೊ ಪರಿ ಅವರ ಅಣ್ಣ ಒಬ್ಬರು ಇಲ್ಲಿ ಸಜೆಸ್ಟ್ ಮಾಡಿದ್ರು ಸೊ ಲೆಟ್ಸ್ ಹ್ಯಾವ್ ಸಮಥಿಂಗ್ ಸೊ ಯಾ ಮೇನ್ ಮಸಾಲ ಅಷ್ಟೇ ಗೈಸ್ ಸೊ ನಾವೀಗ ನೆಕ್ಸ್ಟ್ ಡೇ ಇದು ನಾವು ನಿನ್ನೆ ಮೈಸೂರಿಗೆ ಹೋಗಿದ್ವಿ ಇವತ್ತು ನೆಕ್ಸ್ಟ್ ಡೇ ಕಾಲೇಜಿಗೆ ಬಂದಿದ್ದೀವಿ ಬಿ ಮಕ್ಕಳು ನಾವು ಬೇರೆ ಎಲ್ಲೂ ಇಲ್ಲ ನಮ್ಗೆ ಹ್ಯಾಂಗ್ಔಟ್ ಪ್ಲೇಸ್ ಕಾಲೇಜ್ ಇಸ್ ಹ್ಯಾಂಗ್ಔಟ್ ಪ್ಲೇಸ್ ನಮಗೆ ಇಲ್ಲಿ ನಮ್ಮ ಜೊತೆಗೆ ಪರಿ ಅರ್ಷಿತಾ ನಿತ್ಯ ಚೇತನ GS ನೀವು ಇಲ್ವಾ ನೀನು ಹಂಗೆ ಜಾಯ್ನು ಎಲ್ಲರೂ ಬರಲಿ ನಾನು ಎಲ್ಲರಿಗೂ ತುರ್ಸ್ಕೊಂಡು ಮಾತಾಡ್ಸೋಕ್ಕಾಗಲ್ಲ ಈ ಕಡೆ ಬಂದರು ಹಿಂದೆಗಡೆ ಬಂದರು ಆ ಕಡೆ ಬನ್ನಿ ಹೋಗ್ಲಿ ನಂಗೆ ಎಲ್ಲರೂ ಇಲ್ಲ ಕಾಣಿಸ್ಕೋಬೇಕು ಅಂತಿಲ್ಲ ಇವಾಗ ಸೊ నేను ಮೈಸೂರಿಂದ ರಾತ್ರಿ ಬರೋದು ಎಷ್ಟೊತ್ತಾಯ್ತೆ 6:30 ನಾವು ಬೆಂಗಳೂರಿದ್ವಿ ಗೈಸ್ ಅದೊಂದು ದೊಡ್ಡ ಮ್ಯಾಟ್ರು ಏನಂದರೆ ಸೊ ಇವಾಗ ಏನಾಯ್ತಂದರೆ ಅವ್ರದ್ದು ಒಬ್ರು ಏನದು ಡ್ರೈವರ್ ಇದ್ರು ಅಯ್ಯಪ್ಪ ಹೆಂಗೆ ಅಂದರೆ ಆರಿಸ್ಕೊಂಡು ಬಂದ ಅದು ಮೈಸೂರು ಹೈವೇಲಿ ಅದು ಮಳೆ ಬರ್ತಿತ್ತು ಅವನ್ನ ವೈಪರನ್ನು ಹಾಕಿಲ್ದಿರ ಓಡಿಸ್ದ ಮಂಜು ಬೆಂಗಳೂರು 2 hours ಅಂದ್ರೆ ಕರೆಕ್ಟ್ 2 hours ಅವಳು 1.5 hour ಅಲ್ಲಿ ರೀಚ್ ಆದ್ಲು ಬೆಂಗಳೂರಲ್ಲಿ ಜೆಟ್ ಸ್ಪೀಡ್ ಅದು ಬೇರೆ ನಾನು ಬೇರೆ ಮುಂದೆಗಡೆ ಡ್ರೈವರ್ ಪಕ್ಕದಲ್ಲಿ ಅಡ್ವೆಂಚರ್ಸ್ ಇಷ್ಟಪಡೋ ಹುಡುಗರು ಬೈದ್ಬಿಟ್ಟ ನಮ್ಗೆ ಬೈದ್ಬಿಟ್ಟೆ ಗೈಸ್ ನಂಗೆ ಬೈದಿದ್ದು ಇವಳೆ ಕರ್ಕೊಂಡು ಬಂದಿದ್ದು ಮುಂದಕ್ಕೆ ಇವಳೆ ಸರಿ ಇಲ್ಲ ನನ್ ಬಿಟ್ಬಿಟ್ಟು ಕರ್ಕೊಂಡು ಹೋಗಿದ್ದಾಳೆ ಮನೇಲಿ ಹೆಂಡತಿ ಜೊತೆ ಜಗಳ ಆಡ್ಕೊಂಡ್ ಬಂದ್ಬಿಡ್ತಾನೆ ಮನೆಯಾಗಂತ ಇವಳೆ ಹಿಂದೆ ಹೋದ್ಲು ಗೈಸ್ ನಾನೇನ್ ಮಾಡ್ಲಿ ನಾನೇನ್ ಮಾಡ್ಕೋಬೇಕನ್ಲಿಲ್ಲ ಬ್ರೋ ನೋಡಿ ಜಗಳ ಆಡ್ತಾ ಇದ್ದಾರೆ ಜಗಳ ಲೆಟ್ಸ್ ಗೋ ಜುಟ್ಟು ಬಿಡಕ್ ಇಷ್ಟ ಆಗ್ದಿರ ನಾನು ಇದ್ದಿದ್ದು ಜುಟ್ಟು ಅದಕ್ಕೆ ಅವಳು ನಂಗೋಸ್ಕರ ಮತ್ತೆ ಬಂದು ಅಜ್ಜೋ ಓಕೆ ಗೈಸ್ ಸೊ ಇವಾಗ ಇನ್ನು ಇಂಥ ಜಾಸ್ತಿ ಕಂಟೆಂಟ್ಗಳಿಗಾಗಿ ಇನ್ನೂ ಜಾಸ್ತಿ ಬರುತ್ತೆ ನೋಡ್ಕೊತಾ ಇರಿ ಆಮೇಲೆ ಅಷ್ಟೇನೇನಿಲ್ಲ ನಂದು ಹೋಟೆಲ್ಗೆ ಹೋಗಿದ್ವಲ್ಲ ಯಾವುದದು ಗೋಲ್ಡನ್ ಕ್ವಿಲ್ಗೆ ಹೋಗಿದ್ವಿ ಅಲ್ಲಿ ವೆಜ್ ಚೆನ್ನಾಗಿತ್ತಂತೆ ಅವ್ರು ತಿಂದರು ವೆಜ್ ನಾನ್ ವೆಜ್ ಚೆನ್ನಾಗಿತ್ತು ನಾನ್ ವೆಜ್ ಚೆನ್ನಾಗಿತ್ತು ಇಷ್ಟ ಆಗಿಲ್ಲ ನಮ್ಮ ನಿತ್ಯ ಅಮ್ಮಗೆ ಇಷ್ಟ ಆಗಿಲ್ಲ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದು ಅದಕ್ಕೆ ಅವಳು ನಾಟಿ ಸ್ಟೈಲ್ ಎಕ್ಸ್ಪೆಕ್ಟ್ ಮಾಡಿದ್ದು ಆ್ಯಕ್ಚುಲಿ ನಾಟಿನೂ ಇತ್ತಂತೇಳಿ ನಾವು ಕೇಳಿದರೆ ಕೊಟ್ಟಿರ್ತಿದ್ರು ನಮಗೆ ಗೊತ್ತಿರಲಿಲ್ಲ ಅಷ್ಟೇ ಬುರ್ದಸ್ ನಾವು ನಮಗೆ ಕ್ಲೀನಾಗಿ ಅದ್ರ ಬಗ್ಗೆ ಹೇಳ್ತಿರ್ತಿದ್ದನ ಸರಿ ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಹೋದಾಗ ನೋಡ್ತೀವಿ ಅಲ್ಲಿ ಹೋಗಲ್ಲ ಬೇರೆ ಕಡೆ ಹೋಗ್ತೀವಿ ಬಟ್ ಆದರೂ ನೋಡ್ತೀವಿ ನೋಡೋಣ ಬೇರೆ ಕಡೆ ರಿವ್ಯೂ ಮಾಡ್ತೀವಿ ಚೆನ್ನಾಗಿದೆ ಓಕೆ ಗೈಸ್ ಹೋಗಿ ಟ್ರೈ ಮಾಡಿ ಏನಾಗಲ್ಲ ಹನುಮಂತು ನಾವು ಇಂಥದ್ದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಅಲ್ಲಿಗೆ ಬಂದರೆ ಹೇಗಿರುತ್ತೆ ಹೇಳಿ ಸರ್ ಹನುಮಂತುಗೆ ಅಂತಲೇ ಬರೀ ಝೂಗೆ ಹನುಮಂತು ಪಲಾವ್ ಹೋಗೋಣ ಝೂಗೆ ಹೋಗ್ಬಿಟ್ಟು ಝೂಗೆ ಹೋಗೋಣ ನಮಗೆ ಮೈಸೂರು ಫ್ರೀ ಇದಾಗ ಹೋಗ್ಬಿಡಿ ಝೂಗೆ ಹೋಗೋಣ ಇಲ್ಲೇ ಬೇಕಾದ್ರೆ ನೆಕ್ಸ್ಟ್ ವೀಕೆ ಹೋಗೋಣ ಎರಡನೇ ಮನೆ ಮೈಸೂರು ಝೂಗೆ ಹೋಗ್ಬಿಟ್ಟು ಹನುಮಂತು ಪಲಾವ್ ಹೋಗಿ ಮೈಕೊಂಬರೋಣ ಓಕೆನಾ ಆರ್ಯವರ್ಧ 1 hour ಏನು ಆಯ್ತು ಬಿಡಿ ಸರಿ ಗೈಸ್ ಅವ್ರಿಗೇನೋ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇವಾಗ ಸದ್ಯಕ್ಕೆ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ ಇದೇ ನೆಕ್ಸ್ಟ್ ವ್ಲಾಗು ಆದಷ್ಟು ಬೇಗ ಬರಲಿ ಅಂತ ಬೇಡ್ಕೊತ ನೆಕ್ಸ್ಟ್ ವ್ಲಾಗ್ ಚಿಂತಾಮಣಿದು ಕತೆ ಚಿಂತಾಮಣಿ ಕತೆ ವ್ಲಾಗ್ ಎಸ್ ನಾನು ಚಿಂತಾಮಣಿ ಬಿಟ್ಟಾಕ್ತೀನಿ ಚಿಂತಾಮಣಿ ಬಿಟ್ಟಾಕಿದ್ಮೇಲೆ ಪಾರ್ಟ್ 2 ಅಲ್ಲಿ ನಾನು ಅದ್ರದ್ದು ಕತೆ ಹೇಳ್ತೀವಿ ಕತೆ ಹೇಳೋ ನಿಮಗೆ ಇದು ಗೊತ್ತಾಗಬೇಕಂದ್ರೆ ಚಿಂತಾಮಣಿ ಬ್ಲಾಗ್ ನಾನು ಇನ್ನೂ ಅಪ್ಲೋಡ್ ಮಾಡಲ್ಲ ಇದು ಫಸ್ಟ್ ಅಪ್ಲೋಡ್ ಮಾಡ್ತೀನಿ ಅದನ್ನ ನೋಡಿ ಫಸ್ಟ್ ಇದನ್ನು ಅಪ್ಲೋಡ್ ಮಾಡ್ತೀನಿ ನಾನು ಚಿಂತಾಮಣಿ ಒಳಗೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಯಾಕೆ ಅದು ಕಮ್ಮಿ ರೇಟಿಂಗ್ ಇದೆ ಇಲ್ಲ ಸರಿ ಆಯ್ತು ಫಸ್ಟ್ ಇದೇ ಫಸ್ಟ್ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಚಿಂತಾಮಣಿ ಅಂದರೆ ಅದು 2 ಕಂಟಿನ್ಯೂಟಿ ಇರುತ್ತೆ ಅಂತ ಅಷ್ಟೇ ಇದು ಫಸ್ಟ್ ಅಪ್ಲೋಡ್ ಮಾಡ್ಬಿಟ್ಟು ಅದು ಚಿಂತಾಮಣಿಯಿಂದ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಚಿಂತಾಮಣಿ ಬ್ಲಾಗ್ ಮಾಡಿ ಚಿಂತಾಮಣಿ ಬ್ಲಾಗ್ ಅಪ್ಲೋಡ್ ಮಾಡಿದ್ಮೇಲೆ ಅದಾದ್ಮೇಲೆ ಇನ್ನೊಂದು ರೀಚಿಗೆ ಅದು ಮಾಡೋಣ ಸೊ ಲೆಟ್ಸ್ ಗೋ ಬಾಯ್